ಜಿಲ್ಲಾ ಮತ್ತು ತಾಲೂಕು ಆಡಳಿತ ಸಹಯೋಗದೊಂದಿಗೆ ಕೆಜಪ್ ತಾಲೂಕಿನ ಘಟ್ಟಮಾದಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಭಾರತ ಸಂವಿಧಾನವನ್ನು ಅಂಗೀಕರಿಸಿಕೊಂಡ 75ನೇ ವರ್ಷದ ಆಚರಣೆ ಪ್ರಯುಕ್ತ ಸಂವಿಧಾನ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಬಹಳ ಅದ್ದೂರಿಯಾಗಿ ಆಚರಿಸಲಾಯಿತು. ತಹಸೀಲ್ದಾರ್ ನಾಗವೇಣಿರವರು ರಥಕ್ಕೆ ಪುಷ್ಪಾರ್ಚನೆ ಮಾಡಿ ತಾಲೂಕಿಗೆ ಬರಿಮಾಡಿಕೊಂಡರು. ಈ ಸಂದರ್ಭದಲ್ಲಿ ಇಒ ಮಂಜುನಾಥ್ ಹರ್ತಿ, ಸಿಡಿಪಿಒ ರಾಜೇಶ್, ಟಿಎಸ್ಒ ಶಿವಾರೆಡ್ಡಿ, ಬಿಇಒ ಮುನಿವೆಂಕಟರಾಮಾಚಾರಿ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ನರಸಿಂಹಮೂರ್ತಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ನಾಗಭೂಷಣ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಮಾಲ್ತೇಶ್, ಶ್ರೀನಿವಾಸ್ ಗಂಗಾಧರ್, ಪಂಚಾಯಿತಿ ಅಧ್ಯಕ್ಷರಾದ ಸುಲೋಚನಾ ಬಾಬು, ಉಪಾಧ್ಯಕ್ಷರಾದ ಜಯರಾಮ್ ರೆಡ್ಡಿ, ಪಿಡಿಒ ಚಂದ್ರಕಲಾ, ಮುಖಂಡರಾದ ರಾಮಕೃಷ್ಣ ರೆಡ್ಡಿ, ಪಂಚಾಯಿತಿ ಸದಸ್ಯರು ಹಾಗೂ ಇತರರು ಹಾಜರಿದ್ದರು.
ಗುಂಪಾಗ್ಬೇಡ್ರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳಬೇಕು ಅಂದ್ರೆ, ಏನು ಭಾರತ ಸ್ವತಂತ್ರಗೊಂಡ ನಂತರ ಭಾರತಕ್ಕೆ ಒಂದು ಆಡಳಿತವನ್ನು ನಡೆಸಲಿಕ್ಕೆ ಒಂದು ಏಕೀಕೃತವಾಗಿರ್ತಕ್ಕಂಥ ಒಂದು ಕಾನೂನು ಬೇಕಾಗಿತ್ತು. ಆ ಕಾನೂನನ್ನ ಎಲ್ಲಿಂದ ತರಬೇಕು, ಹೇಗ್ ಮಾಡಬೇಕು ಅಂತಕ್ಕಂಥ ಗೊಂದಲದಲ್ಲಿ ಇರಬೇಕಾದ್ರೆ ಮೊದಲಿಗೆ ಕರಡು ರಚನಾ ಸಮಿತಿ, ಸಂವಿಧಾನದ ಕರಡು ರಚನಾ ಸಮಿತಿಯನ್ನ ರಚನೆ ಮಾಡಲಾಗ್ತದೆ. ಅದಕ್ಕೆ ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ತಾರೆ. ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಇರ್ತಾರೆ. ನಂತರ 1949 ಜನವರಿ 26ನೇ ತಾರೀಕು ನಮ್ಮ ಭಾರತ ಸರ್ಕಾರ ಸಂವಿಧಾನವನ್ನು ಅಂಗೀಕಾರ ಮಾಡಿಕೊಂಡು ಜನವರಿ 26ನೇ ತಾರೀಕು 1950 ಅದನ್ನ ಸಮಸ್ತ ನಾಗರಿಕರಿಗೆ ಅದನ್ನ ಜಾರಿಗೆ ಮಾಡತಕ್ಕಂಥ ಕೆಲಸವನ್ನ ಮಾಡತಕ್ಕಂಥದ್ದು. ಈಗಾಗಲೇ ಎಲ್ಲ ಹೇಳಿದರೆ 2 ವರ್ಷ 11 ತಿಂಗಳು 18 ದಿನಗಳ ಕಾಲ, ಬಹಳ ದೀರ್ಘಕಾಲ ಈ ಒಂದು ಸಂವಿಧಾನವನ್ನ ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನನ್ನ ರಚನೆ ಮಾಡಿಕೊಟ್ಟಂತವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ನಮಗೆ ಬರೆದುಕೊಟ್ಟ ಡಾಕ್ಟರ್ ಅಂಬೇಡ್ಕರ್ ಅವರು ಒಬ್ಬರಿಗಲ್ಲ ಇಡೀ ದೇಶಕ್ಕೆ ಒಂದು ಮಾದರಿ ಆಗಿದೆ. ಅದೇ ರೀತಿಯಾಗಿ ಎಲ್ಲರೂ ಕೂಡ ನಾವು ತಿಳ್ಕೋಬೇಕಂತ ವಿಷಯ. ದಯಮಾಡಿ ಇದು ಒಬ್ಬೊಬ್ಬರು ಕೂಡ ಅರ್ಥ ಮಾಡಿಕೊಂಡು ನಾವು ಕೂಡ ಅಂಬೇಡ್ಕರ್ ಅವರಂತಹ ಒಂದು ಸಂವಿಧಾನ ಬರೀಬೇಕು. ಮುಂದಿನ ಪೀಳಿಗೆಗೆ ಒಂದು ಎಲ್ಲರೂ ಕೂಡ ಇದು ಮುಂದೆ ಜನ ಜಾಗೃತಿ ಆಗಬೇಕು, ತಿಳುವಳಿಕೆ ಆಗಬೇಕು. ನಾವು ಕೂಡ ಒಂದು ಅಂಬೇಡ್ಕರ್ ಏನು ಬರೆದ್ರು ಅಂತವರೆಗೂ ನಾವು ಒಂದು ರೀತಿಯಲ್ಲಿ ಬೀಳ್ಕೋಬೇಕು ಅಂತ ಒಂದು ಎಲ್ಲರೂ ಕೂಡ ಒಂದು ಮನಸ್ಸಲ್ಲಿ ಇಟ್ಕೋಬೇಕು. ನಾವು ಎಲ್ಲರೂ ಸೇರಿ ಈ ಸಂವಿಧಾನ ಜಾಥೆಗೆ ಬಂದಿರುವ ಎಲ್ರಿಗೂ ವಂದಿಸಿ, ಈ 4 ಮಾತು ಅವಕಾಶ ಕೊಂಡ ಎಲ್ರಿಗೂ ವಂದಿಸಿ, ಜೈ ಹಿಂದ್, ಜೈ ಭಾರತ ಮಾತೆ. ಉಪಾಸನ ಸ್ವಾತಂತ್ರ್ಯ ಅಂತಿದೆ, ಶ್ರದ್ಧೆನೆ ಬಿಟ್ಬಿಟ್ಟಿದ್ದಾರೆ, ಅದನ್ನು ಡಿಲೀಟ್ ಮಾಡಿದ್ದಾರೆ. ಅದು ಇರ್ಬೇಕು ಸರ್. ಅಂಬೇಡ್ಕರ್ ಕಷ್ಟಪಟ್ಟು ಆ ವರ್ಡ್ಗಳನ್ನ ಅವ್ರು ಬರೀತಾರೆ. ಆ ವರ್ಡ್ಗಳನ್ನ ನೀವು ಬೇರೆ ರೀತಿ, ಹೌದು ನಿಜಾನೇ, ಉಪಾಸನ ಅಂದ್ರೆ ಏನು? ಅದು ಬೌದ್ಧ ಧರ್ಮದ ಒಂದು ಪದ. ನಮ್ಮ ಸಂಸ್ಕೃತ ಪದ ಏನು? ಆರಾಧನೆ. ಸೊ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರಾಧನೆ ಅಂತ ಯಾಕೆ ಬರ್ದಿಲ್ಲ ಅವತ್ತಲ್ಲಿ? ಉಪಾಸನೆ ಅಂತ ಯಾಕೆ ಸೇರಿಸಿದ್ರು? ಅದನ್ನು ಕೂಡ ನಾವೆಲ್ಲರೂ ಕೂಡ ಅರ್ಥ ಮಾಡಬೇಕು. ತಿರ್ಸಲಿಕ್ಕೆ ಯಾರಿಗೂ ರೈಟ್ಸ್ ಇಲ್ಲ, ಬರೀಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ ಅಂದ್ಮೇಲೆ ನೀನ್ ಯಾಕೆ ತಿರ್ಸ್ತೀಯ ಅದನ್ನ? ನೀನ್ ಯಾಕೆ ಸುಳ್ಳು ಮಕ್ಕಳ ಕೈಲಿ ಹೇಳ್ತೀಯಾ? ಉಪಾಸನ ಸ್ವಾತಂತ್ರ್ಯ ಅಂದ್ರೆ ಏನು? ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ನೀವು ದೇವ್ರನ್ನ ಪೂಜೆ ಮಾಡಬೇಡಿ, ಧರ್ಮಕ್ಕೆ ಆ ಧರ್ಮ ಈ ಧರ್ಮದಲ್ಲಿ ಸೇರ್ಬೇಡಿ ಅಂತ ಹೇಳಿಲ್ಲ. ನೀವು ಯಾವ ಧರ್ಮ ಆದ್ರೂ ಇಷ್ಟಪಡಿ, ಯಾವ ಧರ್ಮದಲ್ಲ ನೀವು ಸೇರ್ಕೋಬಹುದು, ಅಥವಾ ಯಾವ್ದವರನ್ನ ಪ್ರೀತಿ ಮಾಡ್ಬೋದು, ಆರಾಧಿಸಬಹುದು, ಪೂಜಿಸಬಹುದು ಅಂತ ಹೇಳಿದ್ದಾರೆ. ಅದನ್ನೇ ಉಪಾಸನಾ ಸ್ವಾತಂತ್ರ್ಯ ಅಂತ ಹೇಳೋದು. ಆಮೇಲೆ ನಮಗೆ ನಾವು ಅರ್ಪಿಸಿಕೊಂಡಂತ ಪ್ರಜಾಪ್ರಭುತ್ವ ಸಂವಿಧಾನ, ಶಾಸನ, ಈ ಒಂದು ಸತ್ಯವನ್ನ ನಾವೆಲ್ಲರೂ ಕೂಡ ಮರೆಮಾಚಬಾರ್ದು. ಸತ್ಯವನ್ನ ಜನರಿಗೆ ಹೇಳ್ಬೇಕು. ಇದೇ ಸಂವಿಧಾನ ಜಾಗೃತಿ ಅಭಿಯಾನ. ಈಗ ನಾವೆಲ್ಲರೂ ಕೂಡ ಇಲ್ಲಿ ಎಲ್ಲ ತಾಲೂಕು ಆಡಳಿತ ಇದೆ, ನಾನು ಸುಳ್ಳು ಹೇಳ್ಬೋದು, ಯಾಕಂದ್ರೆ ಸರ್ಕಾರನೇ ಇಲ್ಲಿದೆ ನಮ್ಮ ಮುಂದೆ. ಸರ್ಕಾರ ಮುಂದೆ ಇರುವಾಗ ನಮಗೆ ಇಲ್ಲಿ ಒಂದು ಸಾಕ್ಷಿ ಸಿಗುತ್ತೆ. ಏನು ಸಾಕ್ಷಿ? ಕರ್ನಾಟಕ ರಾಜ್ಯ ಸರ್ಕಾರ ಡ್ರಾಫ್ಟಿಂಗ್ ಕಮಿಟಿಯಲ್ಲಿ 7 ಜನ ಕಷ್ಟಪಟ್ಟು ಬರ್ತಿದ್ರೆ 7 ಜನ ಫೋಟೋಗಳಲ್ಲಿ ಇರ್ಬೇಕಪ್ಪ. ಅಲ್ಲ ಮೇಡಮ್, ನಮ್ಮ ತಹಸೀಲ್ದಾರ್ ಮೇಡಮ್ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಡೀ ಕರ್ನಾಟಕ ರಾಜ್ಯದ 31 ಜಿಲ್ಲೆಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ರು ಮತ್ತು ಸಂವಿಧಾನ ಪೀಠಿಕೆಯನ್ನು ಇಟ್ಟು ಎಲ್ಲ ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಈ ಜಗತ್ತಲ್ಲಿ, ನಮ್ಮ ಕರ್ನಾಟಕದಲ್ಲಿ. ಯಾಕೆ?
ಯಾವತ್ತು ಕೂಡ ಸುಳ್ಳಾಗಬಾರ್ದು. ಯಾಕಂದ್ರೆ ಇದ್ರ ಜೊತೆಗೆ ಇವತ್ತು ಸಂವಿಧಾನವನ್ನ, ನಮ್ಮ ಸಂವಿಧಾನದಲ್ಲಿರ್ತಕ್ಕಂಥ ಪ್ರಮುಖವಾಗಿ ಹಕ್ಕು ಮತ್ತು ಕರ್ತವ್ಯಗಳಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಆ ಹಕ್ಕುಗಳಲ್ಲಿ ಮುಖ್ಯವಾದ ಸಮಾನತೆ ಹಕ್ಕು, ಸ್ವಾತಂತ್ರ್ಯದ ಹಕ್ಕು, ಶೋಷಣೆಯ ವಿರುದ್ಧದ ಹಕ್ಕು, ಧಾರ್ಮಿಕದ ಹಕ್ಕು, ಈ ಹಕ್ಕುಗಳಿದೆಯಲ್ಲ ಮೇಡಮ್. ಈ ಹಕ್ಕುಗಳೆಲ್ಲ ನಾವೆಲ್ಲರೂ ಕೂಡ 74 ವರ್ಷಗಳಿಂದ ಪಡ್ಕೊಂಡಿದ್ದೀವಿ. ಮತ್ತೆ ನಮ್ಮ ಕರ್ತವ್ಯಗಳು ಕೂಡ ನಾವು ನಿಭಾಯಿಸಬೇಕಲ್ವಾ? ಆ ಕರ್ತವ್ಯಗಳು ನಿಭಾಯಿಸುವ ಒಂದು ಕಾಲ ಕೂಡ ನಮಗೆ ಇವತ್ತು ಬಂದಿದೆ, ಬರ್ತಾ ಇದೆ. ಸೊ ಈ ದಿನ ನಾವು ಏನಕ್ಕೆ ಸಂವಿಧಾನ ಜಾಥಾವನ್ನು ನಮ್ಮ ಕರ್ನಾಟಕ ಸರ್ಕಾರದಿಂದ ಮಾಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ಗ್ರಾಮಗಳಲ್ಲೂ ಪ್ರತಿಯೊಬ್ಬ ಯುವ ಪೀಳಿಗೆಗೆ ಆಗ್ಬೋದು ಅಥವಾ ಎಲ್ಲರಿಗೂ ಆಗ್ಬೋದು ಸಂವಿಧಾನದ ಅರಿವು ಆಗಬೇಕು. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಎಷ್ಟು ವರ್ಷಗಳು ಕಷ್ಟಪಟ್ಟು ಎಲ್ಲಾ ಜನಗಳಿಗೂ, ನಾಟ್ ಓನ್ಲಿ ಅವ್ರಿಗೆ ಇವ್ರಿಗೆ ಆ ವರ್ಗ ಈ ವರ್ಗ ಅಂತಲ್ಲ, ಎಲ್ಲಾ ವರ್ಗದ ಜನರಿಗೂ ಇದು ಅನುಕೂಲ ಆಗ್ಬೇಕು, ಅದರಲ್ಲಿ ಇವರು ಜೀವಿಸ್ಬೇಕು, ಅದರಿಂದ ಇವರು ಏಳಿಗೆ ತಗೋಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಈ ದಿನ ಒಂದು ಸಂವಿಧಾನವನ್ನು ಅವರು ನಮ್ಗೆ ಕೊಟ್ಟಿದ್ದಾರೆ. ನಮ್ಮ ಪ್ರಪಂಚದಲ್ಲೇ, ನಮ್ಮ ಭಾರತದಲ್ಲಿ ಇರುವಂತ ಒಂದು ಸಂವಿಧಾನವೇ ದೊಡ್ಡದಾದ ಬೃಹತ್ ಗಾತ್ರವಾದ ಒಂದು ಸಂವಿಧಾನ. ಇದು ಈ ಒಂದು ಸಂವಿಧಾನದಡಿಯಲ್ಲಿ ನಾವೆಲ್ಲ ಸಾಕ್ಷಿಗಳಾಗಿದ್ದೀವಿ ಅನ್ನೋದೇ ನಮ್ಮೆಲ್ಲರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಯಾಕೆ ಅಂತಂದ್ರೆ ಇಷ್ಟು ದೊಡ್ಡ ಗಾತ್ರದ್ದು ಎಲ್ಲೂ ಇಲ್ಲ ನಮ್ಮ ಪ್ರಪಂಚದಲ್ಲಿ. ಆ ತರ ಒಂದು ಈ ದಿನ ನಾವು ಒಂದು ಸಮಾಜದಲ್ಲಿ ಎಲ್ಲಾ ಗಂಡು ಮಕ್ಕಳಿಗೂ ಸಮನಾಗಿ ಹೆಣ್ಣು ಮಕ್ಕಳನ್ನು ಎಲ್ಲಾ ರಂಗಗಳಲ್ಲೂ ಇದೀವಂತಂದ್ರೆ ಅದು ಬೇರೆ ಯಾವುದ್ರಲ್ಲೂ ಅಲ್ಲ, ಸಂವಿಧಾನದಡಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರೂಪಿಸಿಕೊಂಡಿದ್ದಕ್ಕೆ ಈ ದಿನ ನಾವು ಇಲ್ಲಿ ನಿಂತ್ಕೊಂಡು ಮಾತಾಡ್ಲಿಕ್ಕೆ ಅವಕಾಶ ಆಗಿರೋದು ಬಗ್ಗೆ ಆಗ್ಲಿ, ಸಂವಿಧಾನ ರಚಿಸಿರೋದ್ರ ಬಗ್ಗೆ ಆಗ್ಬೋದು, ಅದರಲ್ಲಿರೋ ಮಹತ್ವ ಮತ್ತು ಹಕ್ಕುಗಳ ಬಗ್ಗೆ. ಈಗ ಏನು ನಾವು ಜಾಥಾ ಮಾಡ್ತಾ ಇದ್ವು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ, ಒಂದೊಂದು ಗ್ರಾಮ ಪಂಚಾಯತಿನೂ ಅದರ ಅರಿವು ಮೂಡಿಸುವ ಬಗ್ಗೆ ಒಬ್ಬ ತಜ್ಞರಿಂದ ಒಂದು 20 ನಿಮಿಷ, ಒಂದು ಅರ್ಧ ಗಂಟೆ ಅವ್ರ ಕಡೆಯಿಂದ ಎಲ್ಲರಿಗೂ ಅರಿವು ಮೂಡಿಸುವ ಕಾರ್ಯಕ್ರಮ ಮಾಡಬೇಕು ಅಂತ ಈ ದಿನ ಕೇಳಿದ್ದಾರೆ. ಖಂಡಿತ ಸರ್, ನಾಳೆಯಿಂದ ನಾನು ಆಕ್ಚುಲಿ ಹೇಳಿದೀನಿ, ಅದನ್ನ ಒಂಚೂರು ಈಗ ಮಿಸ್ ಆಯ್ತು. ಅದು ನಾಳೆಯಿಂದ ಎಲ್ಲಾ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದು 20 ನಿಮಿಷದಿಂದ ಅರ್ಧ ಗಂಟೆ ಒಳಗಡೆ ಆ ಅರಿವು ಇದು ಮೂಡಿಸೋದ್ರಲ್ಲಿ ಒಬ್ಬ ತಜ್ಞರನ್ನು ನಾನು ಕೊಡ್ತೇನೆ, ಅದ್ರ ಬಗ್ಗೆ ಕ್ರಮ ಕೈಗೊಳ್ತೇವೆ ಅಂತ ಹೇಳ್ತೇನೆ.